ಆಚಾರ್ಯ ಎಜುಕೇಷನ್ ಟ್ರಸ್ಟ್ ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕವಾದ ಸ್ವಾಗತ. ಹೋಳಿ ಹುಣ್ಣಿಮೆಯ ಹಿನ್ನೆಲೆ ಏನು, ಎರಡನೆಯ ಉಪನ್ಯಾಸ ಮಾಲಿಕೆಗೆ ನಿಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಕೋರ್ತಾ, ಹೋಲಿಕೆ ಯಾರು, ಅವಳ ತಂದೆ ಹಾಗೂ ಅವಳ ಪತಿ ಯಾರು, ಅವಳ ಭೀಕರ ಕರ್ಮಗಳು ಏನು, ಅವಳಿಗೆ ನಾರದರು ಕೊಟ್ಟಿರತಕ್ಕಂತಹ ಅತ್ಯಮೂಲ್ಯವಾದ ಶಿವ ಪಂಚಾಕ್ಷರ ಮಂತ್ರದ ಉಪದೇಶ ಮಹತ್ವ ಹಿಂದಿನ ಉಪನ್ಯಾಸ ಮಾಲಿಕೆಯಲ್ಲಿ ಕೇಳಿದ್ದೇವೆ. ಯಾರು ಆ ಉಪನ್ಯಾಸವನ್ನು ಕೇಳಿಲ್ಲ, ಕೂಡಲೇ ಆ ಉಪನ್ಯಾಸವನ್ನು ಕೇಳಿ, ಅಂದರೆ ಈ ಎರಡನೆಯ ಭಾಗ ನಿಮಗೆ ಸಂಪೂರ್ಣವಾಗಿ ಅರ್ಥವಾಗ್ತದೆ. ಈ ಉಪನ್ಯಾಸ ಮಾಲಿಕೆಯಲ್ಲಿ ನಾನು ಆಯ್ದುಕೊಂಡಿರ್ತಕ್ಕಂತಹ ವಿಷಯ ಈ ಹೋಲಿಕೆಯನ್ನು ಯಾರಾದರೂ ಕೊಂದರು, ಜೊತೆಗೆ ಬಣ್ಣ ಆಡೋದು, ಓಕಳಿ ಆಡೋದು ಅಂತ ಕರೀತಾರಲ್ಲ, ಯಾಕೆ ಇವತ್ತು ಓಕಳಿ ಆಡಬೇಕು, ಅದನ್ನು ಹೇಗೆ ಆಡಬೇಕು ಅನ್ನುವಂತಹ ವಿಷಯವನ್ನು ಭಗವಾನ್ ವೇದವ್ಯಾಸ ದೇವರು ತಮ್ಮ ಪುರಾಣದಲ್ಲಿ ಏನು ತಿಳಿಸಿದ್ದಾರೋ ಆ ವಿಷಯವನ್ನು ಇಲ್ಲಿ ನಿರೂಪಣೆ ಮಾಡಲಿಕ್ಕೆ ಅಂತ ಬಂದಿದ್ದೇನೆ. ಹಿಂದಿನ ಉಪನ್ಯಾಸ ಮಾಲಿಕೆಯಲ್ಲಿ ಹೋಲಿಕೆ ಹಿಮಗಿರಿಗೆ ಹೋಗಿ ಶಿವ ಪಂಚಾಕ್ಷರ ಮಂತ್ರದ ಧ್ಯಾನವನ್ನು ಮಾಡ್ತಾ, ಜಪವನ್ನು ಮಾಡ್ತಾ ತನ್ನ ಪಾಪಗಳನ್ನು ಕಳೆದುಕೊಳ್ಳಿಕ್ಕೆ ಪ್ರಾರಂಭ ಮಾಡಿದ್ದಾಳೆ ಅಂತ ನೋಡಿದ್ದೇವೆ. ನಾರದರ ಉಪದೇಶದಿಂದ ನಾರದರ ಉಪದೇಶದಿಂದ ಹೋಲಿಕಾ ಅತಿ ಉಗ್ರವಾದ ತಪಸ್ಸನ್ನು ಆಚರಿಸ್ತಾ ಇದ್ದಾಳೆ. ಶಿವ ಮಂತ್ರದ ಮಹಿಮೆಯಿಂದ ಪಾಪಗಳನ್ನೆಲ್ಲ ಕಳ್ಕೊತಾ ಇದ್ದಾಳೆ. ಇತ್ತ ಅವಳ ಸಾಕು ತಂದೆ ಹೋಲ ರಾಕ್ಷಸ ಏನಿದ್ದ, ಆ ರಾಕ್ಷಸ ವಿಷ್ಣು ದ್ವೇಷವನ್ನು ಮಾಡಲಾರದೆ, ಅದನ್ನು ಕಂಡಿದ್ದೇವೆ. ವಿಷ್ಣು ದ್ವೇಷವನ್ನು ಮಾಡಬಾರದು ಅಂತ ಭಗವಾನ್ ಶಿವ ಹೇಳಿದ್ದ. ಹೀಗಾಗಿ ಷಡ್ಗುಣೇಶ್ವರ್ಯ ಪೂರ್ಣನಾದ ಭಗವಾನ್ ವಿಷ್ಣುವಿನ ದ್ವೇಷವನ್ನು ಅವನು ಮಾಡ್ತಾ ಇರಲಿಲ್ಲ. ಆದರೆ ಸಾಯುವ ಹಾಗಿಲ್ಲ, ಆದರೆ ಸಾಯಬೇಕಾಗಿದೆ. ಈಗ ವಿಷ್ಣು ದ್ವೇಷವನ್ನು ಮಾಡದ ಹೊರತು ಅವನು ಸಾಯೋ ಹಾಗಿಲ್ಲ. ಅವನು ವಿಷ್ಣು ದ್ವೇಷವನ್ನು ಮಾಡ್ತಾ ಇಲ್ಲ, ಹೀಗಾಗಿ ಸಾವಿಲ್ಲ. ಆದರೆ ಅವನು ಮಾಡುವ ಕೆಟ್ಟ ಕೆಲಸಕ್ಕೆ ಅವನು ಸಾಯಬೇಕಾಗಿದೆ. ಅದಕ್ಕೋಸ್ಕರ ಭಗವಾನ್ ವಿಷ್ಣು ಮೊದಲಾದವರೆಲ್ಲ ಸೇರಿ ಒಂದು ಉಪಾಯವನ್ನು ಮಾಡಿ ತನ್ನ ದ್ವಾರಪಾಲಕನಾದ ವಿಜಯನನ್ನು ಕೊಟ್ಟು ಕಳಿಸಿ ಒಂದು ಉಪಾಯವನ್ನು ಹೇಳಿ ಕಳಿಸಿದ. ಆ ಉಪಾಯ ಯಶಸ್ವಿಯಾಗಿದೆ. ಅನಂತರದಲ್ಲಿ ರಾಕ್ಷಸ ವಿಷ್ಣುವಿನೊಂದಿಗೆ ಹೋರಾಟಕ್ಕೆ ಅಂತ ಬಂದಿದ್ದಾನೆ. ಆಗ ವಿಷ್ಣುವಿಗೂ ಅವನಿಗೂ ಘೋರವಾದ ಯುದ್ಧ ನಡೆದಿದೆ. ಆ ಯುದ್ಧದಲ್ಲಿ ತನ್ನ ಸುದರ್ಶನ ಚಕ್ರದಿಂದ ವಿಷ್ಣು ಆ ರಾಕ್ಷಸನನ್ನು ಸಂಹರಿಸಿದ. ಯಾವಾಗ ಹೋಲ ರಾಕ್ಷಸ ಸತ್ತು ಹೋದ್ನೋ, ಅವನ ರುಂಡ ಏನು ಹಿಮಗಿರಿಯಲ್ಲಿ ತಪಸ್ಸು ಮಾಡ್ತಾ ಕೂತ್ಕೊಂಡಿದ್ದಾಳೆ ಹೋಲಿಕಾ, ಅವಳ ಬೊಗಸೆಯೊಳಗೆ ಬಿತ್ತಂತೆ. ಕೂಡಲೇ ಗಾಬರಿ ಆದ್ಲು. ಯಾರ ಶಿರಸ್ಸು ಅಂತ ನೋಡ್ತಾಳೆ ಹೋಲಿಕಾ, ತನ್ನ ತಂದೆ, ಸಾಕು ತಂದೆಯ ಶಿರ. ಗಾಬರಿ ಆದ್ಲು. ಯಾರು ಕೊಂದ್ರು ನನ್ನ ತಂದೆಯನ್ನು? ಮಹಾ ಶಿವಭಕ್ತ ಅವನು, ಶಿವ ಅಂತೂ ಕೊಲ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಯಾರು ಕೊಂದರು ಅನ್ನುವುದನ್ನು ಆಲೋಚನೆ ಮಾಡಿ ನೋಡಿದಾಗ ಅವಳಿಗೆ ಗೊತ್ತಾಯಿತು, ಭಗವಾನ್ ವಿಷ್ಣು ಕೊಂದಿದ್ದಾನೆ ಅಂತ ಅರ್ಥ ಆಯಿತು. ಹಾಗಾದರೆ ಕೂಡಲೇ ನಾನು ವಿಷ್ಣುವಿನೊಂದಿಗೆ ಯುದ್ಧಕ್ಕೆ ಹೋಗಬೇಕು ಅಂತ ಹೋಗಿದ್ದಾಳೆ ಹೋಲಿಕೆ. ಭಗವಾನ್ ವಿಷ್ಣುವಿನೊಂದಿಗೆ ಹೋರಾಟವನ್ನು ಮಾಡ್ತಾ ಇದ್ದಾಳೆ. ಎಷ್ಟು ವರ್ಷ ಹೋರಾಟ ಮಾಡಿದ್ಲು ಅಂದರೆ ಪುರಾಣ ಸ್ಪಷ್ಟವಾಗಿ ನಿರೂಪಣೆ ಮಾಡ್ತದೆ. 1000 ವರ್ಷಗಳ ಕಾಲ ಅವಳು ಹೋರಾಟವನ್ನು ಮಾಡಿದ್ಲಂತೆ. ಭಗವಾನ್ ಏನೇನು ಅಸ್ತ್ರಗಳನ್ನು ಬಿಡ್ತಾನೋ, ಕೌಮುದಿಕಿ ಆಯುಧವನ್ನು ಭಗವಾನ್ ವಿಷ್ಣು ಹೊಡೆದರೆ ಆ ಕೌಮುದಿಕಿಯನ್ನೇ ನುಂಗಿಬಿಟ್ಲಂತೆ. ಹರಿಃ ಕೌಮೋದಿಕಿಂ ನಾಮ ಕ್ಷಿತ್ತವಾನ್ ತನ್ನಿರೋಧನೆ ಆಗತಾಂ ತದ್ಗತಿಂ ಜ್ಞಾತ್ವಾ ಮುಖೇ ಸಾ ಜಗೃಹೇ ರಯಾತ್. ಭಗವಾನ್ ವಿಷ್ಣು ಒಗೆದಿರ್ತಕ್ಕಂತಹ ಕೌಮೋದಿಕಿಯನ್ನು ನುಂಗಿಬಿಟ್ಲು ಈ ರಾಕ್ಷಸಿ. ನುಂಗಿದರೆ ಅದರ ಪರಿಣಾಮ ಬೀಳಲಿಲ್ಲ ಇವಳಿಗೆ. ಆ ಕೌಮೋದಿಕಿಯ ಗದೆ ಇವಳ ಹೊಟ್ಟೆಯಲ್ಲಿ ಹೋಗ್ತಾಳೆ. ಇವಳನ್ನು 100 ಯೋಜನ ದೂರಕ್ಕೆ ಎಳ್ಕೊಂಡು ಹೋಗಿ ಕೆಡುವುದಂತೆ. ನೋಡಿ ಎಷ್ಟು ಶಕ್ತಿ ಇದೆ ಆ ಕೌಮುದಿಕೆಯ. ಹೀಗಾಗಿ ಓಡಿ ಹೋಗಿದ್ದಾಳೆ. ಹೀಗೆ ಅನಂತರದಲ್ಲಿ ದೊಡ್ಡ ದೊಡ್ಡ ಬಂಡೆಗಲ್ಲಗಳನ್ನು ವಿಷ್ಣುವಿನ ಮೇಲೆ ಒಗೆಯೋದು, ಬೆಟ್ಟಗಳನ್ನೇ ಎತ್ತಿ ಬೀಸಾಕೋದು. ಆಗ ಭಗವಂತ ತನ್ನ ಸುದರ್ಶನ ಚಕ್ರದಿಂದಲೇ ಬೆಟ್ಟಗಳನ್ನು, ಗಿಡಗಳನ್ನು, ಕಲ್ಲು ಬಂಡೆಗಳನ್ನು ಕತ್ತರಿಸ್ತಾ ಹೋಗಿದ್ದಾನೆ. ಹೀಗೆ ಭೀಕರವಾಗಿ 1000 ವರ್ಷಗಳವರೆಗೆ ಏವಂ ಸಮಭ್ರದ್ಯುದ್ಧಂ ದಿವ್ಯ ವರ್ಷ ಸಹಸ್ರಕಂ ಹರಿ ಹೋಲಿಕೆಯೋ ತತ್ರ ಹಿ ಅದ್ಭುತಂ ನೃಪಸತ್ತಮ. ಘೋರವಾಗಿರ್ತಕ್ಕಂತಹ 1000 ವರ್ಷಗಳಿವರೆಗೆ ಹೀಗೆ ಯುದ್ಧ ನಡೆದಿದೆ ಅಂತೆ. ಕೊನೆಗೆ ಅನಂತರದಲ್ಲಿ
ಭಗವಂತ ವಿಚಾರವನ್ನು ಮಾಡಿದ, ಸಾಕು ಇವಳೊಂದಿಗೆ ಇನ್ನು ಯುದ್ಧ ಸಾಕು, ಇವಳನ್ನು ಸಂಹಾರ ಮಾಡಿಬಿಡಬೇಕು, ಇವಳಿಗೆ ಸದ್ಗತಿಯನ್ನು ಕೊಡಬೇಕು ಅಂತ. ಯಾಕೆ? ಹಿಂದೆ ಅವೈಷ್ಣವರು ಮಾಡತಕ್ಕಂತಹ ಯಾಗ ಏನಿದೆ ಆ ಯಾಗದ ನಾಶಕ್ಕಾಗಿ ಇಂದ್ರ ಇವಳನ್ನು ಹುಟ್ಟಿಸಿದ್ದ ಅನ್ನೋದನ್ನು ಹಿಂದಿನ ಉಪನ್ಯಾಸ ಮಾಲಿಕೆಯಲ್ಲಿ ನಾವು ಕಂಡಿದ್ದೇವೆ. ಹೀಗಾಗಿ ನಿಜವಾಗಿಯೂ ಇಂದ್ರನಿಂದ ಸೃಷ್ಟಳಾದ ಇವಳು ವಿಷ್ಣು ಭಕ್ತಳೆ. ಆದರೆ ಎಲ್ಲಿ ಕೆಟ್ಟು ಕೆಲಸ ಆಗಬೇಕಾಗಿತ್ತೋ, ಎಲ್ಲಿ ಯಾವ ಕಾರ್ಯವನ್ನು ಮಾಡುವಂತ ಇಂದ್ರ ದೇವತೆಗಳು ಹೇಳಿದ್ರೋ ಅದನ್ನು ಮಾಡುವುದರೊಂದಿಗೆ ಅದನ್ನು ಬಿಟ್ಟು ಬೇರೆ ಬೇರೆಡೆಯೂ ಕೂಡ ಸಜ್ಜನರಿಗೆ ಹಿಂಸೆಯನ್ನು ಮಾಡುವ ಕೆಟ್ಟ ಕೆಲಸಗಳನ್ನು ಮಾಡ್ತಾ ಇದ್ಲು ಇವಳು ಅನ್ನೋದು ಪುರಾಣದ ಕಥೆಯಿಂದ ನಮಗೆ ಸ್ಪಷ್ಟವಾಗ್ತದೆ. ಹೀಗಾಗಿ ಭಗವಾನ್ ವಿಷ್ಣು ಯೋಚನೆಯನ್ನು ಮಾಡಿದ, ಇವಳಿಗೆ ಸದ್ಗತಿಯನ್ನು ಕೊಡಬೇಕು ಅಂತ ಯೋಚನೆಯನ್ನು ಮಾಡಿದ್ದಾನೆ. ಅನಂತರದಲ್ಲಿ ತನ್ನ ಸುದರ್ಶನ ಚಕ್ರವನ್ನು ತೆಗೆದುಕೊಂಡು ಜೋರಾಗಿ ಅವಳ ಮೇಲೆ ಪ್ರಯೋಗವನ್ನು ಮಾಡಬೇಕು ಅಂತ ಹೊರಟಿದ್ದಾನೆ. ಆ ಸಂದರ್ಭದಲ್ಲಿ ಅತ್ಯಂತ ಶಿವಭಕ್ತಳಾದ ಈ ಹೋಲಿಕಾ ರಾಕ್ಷಸಿ ರುದ್ರದೇವರ ಸ್ಮರಣೆಯನ್ನು ಮಾಡ್ತಾಳೆ. ಭೋ ಸಾಂಬ ಶಿವ ಶರ್ವೇತಿ ಉಚ್ಚೈಹಿ ಶಬ್ದಂ ಪ್ರಕುರ್ವತಿ ತದಾಕರಣೆ ಹರಿಸ್ಸೋಪಿ ಕರುಣಾಪೂರ್ಣ ಮಾನಸಃ. ಹೇ ಸಾಂಬ ಶಿವ ಶರ್ವ ಎಂಬುದಾಗಿ ಶಿವನನ್ನು ಸಂಬೋಧನೆ ಮಾಡ್ತಾ ಇದ್ದಾಳೆ, ಕೂಗ್ತಾ ಇದ್ದಾಳೆ. ಆಪತ್ತಿನೊಳಗಿದ್ದೇನೆ, ನೀ ನನ್ನನ್ನು ರಕ್ಷಿಸಬೇಕು ಎಂಬುದಾಗಿ ಕೂಗ್ತಾ ಇದ್ದಾಳೆ. ಆ ಸಂದರ್ಭದಲ್ಲಿ ಕರುಣಾಪೂರ್ಣನಾಗಿರ್ತಕ್ಕಂತಹ ಶ್ರೀಹರಿ ತದಾಕರಣೆ ಹರಿಸ್ಸೋಪಿ ಕರುಣಾಪೂರ್ಣ ಮಾನಸಃ, ಅತ್ಯಂತ ಕರುಣಾಪೂರ್ಣವಾಗಿರ್ತಕ್ಕಂತಹ ಮನಸ್ಸುಳ್ಳ ಶ್ರೀಹರಿ ಕೂಡಲೇ ತಾನೇ ಶಿವರೂಪದಿಂದ ನಿಂತ್ಕೊಂಡ್ಬಿಟ್ನಂತೆ. ಶಿವಸ್ಯ ಹೃದಯಂ ವಿಷ್ಣು, ಸ್ವತಃ ತಾನೇ ಶಿವರೂಪದಲ್ಲಿ ನಿಂತುಕೊಂಡು ಶಿವನ ಹೃದಯದಲ್ಲಿ ಇರತಕ್ಕಂಥವನು ವಿಷ್ಣುನೇ ಅಂತ ಹೇಳುತ್ತದೆ ಪುರಾಣ. ಹೀಗಾಗಿ ಆ ಶಿವನ ಹೃದಯದಲ್ಲಿದ್ದ ಅವನ ಅಂತರ್ಯಾಮಿಯಾದ ಭಗವಾನ್ ವಿಷ್ಣು ತಾನೇ ಶಿವರೂಪನಾಗಿ ನಿಂತುಕೊಂಡಿದ್ದಾನೆ. ಅದಕ್ಕೆ ವಿಷ್ಣು ಸಹಸ್ರನಾಮದಲ್ಲಿ ಸರ್ವಶರ್ವ ಶಿವಸ್ಥಾಣುರ್ಭೂತಾದಿರ್ನಿಧಿರವ್ಯಯ ಎಂಬುದಾಗಿ ಹೇಳಿದೆ. ಹೀಗಾಗಿ ಸರ್ವಶಬ್ದ ವಾಚ್ಯನಾದ ಅವಳು ಯಾವ ಯಾವ ನಾಮಗಳಿಂದ ಶಿವನನ್ನು ಕೂಗಿದ್ದಾಳೋ ಆ ನಾಮಗಳಿಂದ ಪ್ರಧಾನವಾಗಿ ವಾಚ್ಯನಾದ ಶ್ರೀ ವಿಷ್ಣು ಅಲ್ಲಿ ಶಿವರೂಪವನ್ನು ತಾಳಿ ನಿಂತುಕೊಂಡಿದ್ದಾನೆ. ಅವಳಿಗೆ ಹೇಳ್ತಾನಂತೆ, ಹೇ ಭದ್ರೇ, ನೋಡು ನೀನು ಉಪಾಸನೆ ಮಾಡುವ ಶಿವನೇ ನಾನು ಬಂದಿದ್ದೇನೆ ಎಂಬುದಾಗಿ ಶಿವರೂಪದಿಂದ ವಿಷ್ಣು ನಿಂತುಕೊಂಡಾಗ ಆಗ ಕಣ್ಣು ತೆಗೆದು ನೋಡುತ್ತಾಳಂತೆ. ನೋಡಿದಾಗ ಅವಳಿಗೆ ಪರಮಾಶ್ಚರ್ಯ, ನನ್ನ ಆರಾಧ್ಯ ದೈವ ಭಗವಾನ್ ಶಿವ ಬಂದಿದ್ದಾನಲ್ಲ ಅಂತ ಬಹಳ ಸಂತೋಷದಿಂದ ಅವನಿಗೆ ಭಕ್ತಿಪೂರ್ವಕವಾಗಿ ನಮಸ್ಕಾರವನ್ನು ಮಾಡಿದ್ದಾಳೆ. ಆಗ ವಿಷ್ಣು ಕೇಳುತ್ತಾನೆ, ಶಿವರೂಪದ ವಿಷ್ಣು ಅವಳಿಗೆ ಕೇಳುತ್ತಾನೆ, ವರಂ ಯಾಚಯ ಭದ್ರಂತೆ ಹೋಲಿಕೆ ಹೋಲ ಕನ್ಯಕೆ ತಪಸಾ ಚರಿತೇನೈವ ವಿಕ್ರಮೇಣ ತಥಾಪಿ ಚ ತುಷ್ಟೋಹಂ ತವ ದಾಸ್ಯಾಮಿ ಯಥಾಭಿಲಷಿತಂ ಧ್ರುವಂ. ಆದ್ದರಿಂದ ಅವಶ್ಯವಾಗಿ ನೀನು ನನಗೆ ವರವನ್ನು ಕೇಳು, ನೀನೇನು ವರ ಕೇಳ್ತೀಯೋ ಆ ವರವನ್ನು ನಾನು ನಿನಗೆ ದಯಪಾಲಿಸ್ತೇನೆ, ನೀನು ಮಾಡಿದ ತಪಸ್ಸಿಗೆ ನಾನು ಮೆಚ್ಚಿದ್ದೇನೆ ಎಂಬುದಾಗಿ ಭಗವಂತ ಹೇಳಿದಾಗ ಹೋಲಿಕಾ ಹೇಳುತ್ತಾಳೆ, ಯದಿ ತುಷ್ಟೋಸಿ ದೇವೇಶ ಜಗದೀಶ ಜಗತ್ಪತೆ ಮಯಾ ಪೂರ್ವಂತೂ ಯತ್ ಸರ್ವಂ ಕೃತಂ ಕರ್ಮ ಸುದುಷ್ಕರಂ. ನೀನು ನನ್ನ ಮೇಲೆ ಪ್ರಸನ್ನನಾಗಿದ್ದರೆ ಕೇಳು, ನಾನು ಹಿಂದೆ ಅತಿಯಾದ ದುಷ್ಕರವಾದ ಕರ್ಮಗಳನ್ನು ನಾನು ಮಾಡಿದ್ದೇನೆ. ವ್ಯಭಿಚಾರಾತ್ಮಕಂ ಸರ್ವಂ ತೇನಪ್ಯಾಚರಿತೇನ ವೈ, ವ್ಯಾಭಿಚಾರಿಕವಾಗಿರ್ತಕ್ಕಂತಹ ಅತ್ಯಂತ ಅಶ್ಲೀಲವಾದ ಯಾರೂ ಮಾಡದೇ ಇರತಕ್ಕಂತಹ ಕುಕರ್ಮಗಳನ್ನು ನಾನು ಮಾಡಿದ್ದೇನೆ ಭಗವಾನ್. ಆದ್ದರಿಂದ ನನ್ನನ್ನು ನೀನು ಕ್ಷಮಿಸಬೇಕು, ನನ್ನ ವಿಷಯದಲ್ಲಿ ನೀನು ಕ್ಷಮೆಯನ್ನು ಹೊಂದಿ ಆ ಯಾವ ಪಾಪಕರ್ಮಗಳ ಲೇಪ ನನಗಾಗದಂತೆ ನೀನು ನನಗೆ ಅನುಗ್ರಹವನ್ನು ಮಾಡಬೇಕು. ಅಷ್ಟೇ ಅಲ್ಲ, ಜನರು ಅವತ್ತು ಈ ಹೋಳಿ ಹುಣ್ಣಿಮೆಯ ದಿವಸ ಯಾರು ಕೆಟ್ಟ ಕೆಟ್ಟ ಪದಗಳನ್ನು ಅಶ್ಲೀಲ ಪದಗಳನ್ನು ಬಳಸ್ತಾರೋ ಅವರ ಬುದ್ಧಿ ಯಾವತ್ತೂ ಸ್ಥಿರವಾಗಿರಲಿ. ಕುರ್ವಂತಿ ಏ ನರಾಲೋಕೆ ಸ್ಥಿರ ಮತಿಷು ಸರ್ವದ ವಕ್ತ್ರ ಕೃತೇನ ಚೈವಾಸ್ತು ಮುಕ್ತಿರಸ್ತು ಮಮ ಪ್ರಭೋ ತದಾ ಪ್ರಭೃತಿ ಲೋಕೇಸ್ಮಿನ್ ವಾಮಮಾರ್ಗಸ್ಯ ಭಾಷಣಂ. ನನ್ನ ಈ ಘಟನೆಯ ನೆನಪಿಗಾಗಿ ಅವತ್ತಿನ ಜನಗಳು ಅಶ್ಲೀಲ ಪದಗಳನ್ನು ಬಳಸಬೇಕು. ಹೀಗಾಗಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಒಂದು ಗಾದೆ ಮಾತಿದೆ, ಅದು ಕಾಮಣ್ಣನಿಗೆ ಅಪ್ಲೈ ಮಾಡ್ತಾರೆ. ಕಾಮಣ್ಣನಿಗೆ ಅಪ್ಲೈ ಮಾಡಲಿ, ತೊಂದರೆ ಏನಿಲ್ಲ. ಅದರ ಕಥೆಯನ್ನು ಮುಂದಿನ ಭಾಗದಲ್ಲಿ ನಾನು ವಿವರಣೆಯನ್ನು ಕೊಡಲಿಕ್ಕಿದ್ದೇನೆ. ಆ ಶಬ್ದ ಹೇಳ್ತಾನೆ, ಹೇಗೆ ಕೆಟ್ಟ ಅವಾಚ್ಯ ಶಬ್ದಗಳನ್ನು ಬಳಸ್ತಾರೆ ಹೋಳಿ ಹುಣ್ಣಿಮೆಯ ದಿವಸ, ಬಣ್ಣ ಆಡುವ ದಿವಸ. ಅಂದರೆ ಕಾಮಣ್ಣನ ಮಕ್ಕಳು ಕಳ್ಳು ಸೂಳೆ ಮಕ್ಕಳು ಅಂತ ಶಬ್ದ ಪ್ರಯೋಗವನ್ನು ಮಾಡ್ತಾರೆ. ನೋಡಿ, ಅಷ್ಟು ಕೆಟ್ಟದಾದ ಅಶ್ಲೀಲ ಪದವನ್ನು ಅವತ್ತು ಬಳಸ್ತಾರೆ. ಯಾಕೆ ಅವಾಚ್ಯ ಪದವನ್ನು ಬಳಸ್ತಾರೆ ಅಂದರೆ ಹಾಗೆ ಸಂಪ್ರದಾಯ ಬರಲಿಕ್ಕೆ ಕಾರಣ ಪುರಾಣದ ಹಿನ್ನೆಲೆ ಇದೆ. ಅವತ್ತೊಂದು ದಿವಸ ಬಳಸಬೇಕು, ಬೇರೆ ದಿವಸ ಬಳಸಬಾರದು. ಯಾರು ಅವತ್ತು ಅವಾಚ್ಯ ಶಬ್ದಗಳನ್ನು ಬಳಸಿ ಬಾಯಿ ಬಡ್ಕೊಳ್ಳೋದು, ಹೊಯ್ಕೊಳ್ಳೋದು ಅಂತಾರಲ್ಲ, ಹಾಗೆ ಹೊಯ್ಕೋತಾರೋ
ಅಷ್ಟು ನನಗೆ ಆನಂದವಾಗಬೇಕು. ಅವರು ಅಶ್ಲೀಲ ಶಬ್ದ ಮಾತಾಡಿದಷ್ಟು, ಜೊತೆಗೆ ಅವರು ಅವತ್ತು ಏನು ಈ ಓಕುಳಿಯನ್ನು ಆಡೋದು, ಓಕುಳಿ ಆಡುವಾಗ ರೇಗಿಸೋದು ಮೊದಲಾದ ಕರ್ಮಗಳನ್ನು ಏನು ಮಾಡ್ತಾರೋ, ಜೊತೆಗೆ ಕಳ್ಳತನ ಏನು ಮಾಡ್ತಾರೋ, ಅದರಿಂದ ನನಗೆ ತುಷ್ಟಿಯಾಗಬೇಕು, ನನ್ನ ಪಾಪಗಳೆಲ್ಲ ಹೋಗಬೇಕು, ನನಗೆ ಸದ್ಗತಿ ಆಗಬೇಕು. ಯಾರು ಹೀಗೆ ಮಾಡ್ತಾರೆ ಆ ಜನರ ಬುದ್ಧಿ ಸ್ಥಿರವಾಗಿರಬೇಕು, ಹೀಗೆ ನನಗೆ ಅನುಗ್ರಹವನ್ನು ಮಾಡು ಎಂಬುದಾಗಿ ಹೇಳಿದಾಗ ಆಗಲಿ ಅಂತ ಭಗವಾನ್ ವಿಷ್ಣು ಅವಳಿಗೆ ಅನುಗ್ರಹವನ್ನು ಮಾಡಿದ್ದಾನೆ. ಅವಳಿಗೆ ಅನುಗ್ರಹವನ್ನು ಮಾಡಿ, ಆಯಿತು ಏನೂ ಯೋಚನೆ ಮಾಡಲಿಕ್ಕೆ ಹೋಗಬೇಡ, ಯಥಾ ಮನಸಿ ಕಲ್ಯಾಣಿ ವರ್ತತೆ ತತ್ ತಥಾ ಖಲು ಭವಿಷ್ಯತಿ ನ ಸಂದೇಹೋ ಮಮ ವಾಕ್ಯೇನ ಸರ್ವಥಾ. ಏನೂ ಯೋಚನೆ ಮಾಡಲಿಕ್ಕೆ ಹೋಗಬೇಡ. ಅವತ್ತೊಂದು ದಿವಸ, ಉಳಿದ ದಿನಗಳೆಲ್ಲ ಅಶ್ಲೀಲ ಪದಗಳನ್ನು ಬಳಸಬಾರದು. ಮತ್ತು ಅಶ್ಲೀಲ ಪದಗಳನ್ನು ಬಳಸಿದರೆ, ಅವಾಚ್ಯ ಪದಗಳನ್ನು ಬಳಸಿದರೆ ಪಾಪವೇ ಬರುತ್ತದೆ, ಮಾಡಿರುವ ಪುಣ್ಯವೂ ಸೋರಿ ಹೋಗ್ತದೆ. ಆದರೆ ಈ ಬಣ್ಣ ಆಡುವ ದಿವಸ, ಇವತ್ತೇನು ಬಣ್ಣ ಆಡ್ತೇವೆ, ಆ ಬಣ್ಣ ಆಡುವ ದಿವಸ ಮಾತ್ರ ಅಶ್ಲೀಲ ಪದಗಳನ್ನು ಬಳಸಬಹುದು. ಅವತ್ತು ಬಳಸಿದರೆ ಪಾಪ ಬರುವುದಿಲ್ಲ, ಬುದ್ಧಿ ಸ್ಥಿರವಾಗಿ ಇರುತ್ತದೆ. ಬಳಸಲಾರದೂ ಇರಬಾರದು. ಮತ್ತು ಇವತ್ತು ಅವಾಚ್ಯ ಶಬ್ದಗಳನ್ನು ಸ್ವಲ್ಪ ಆದರೂ ಬಳಸಬೇಕು, ಜೊತೆಗೆ ಹೊಯ್ಕೋಬೇಕು. ಇವತ್ತು ಹೊಯ್ಕೊಳ್ಳದೆ ಹೋದರೆ ಅದ್ರ ಪ್ರಯೋಜನ ಇಲ್ಲ. ಯಾಕೆ ಹೊಯ್ಕೋಬೇಕು ಅಂದರೆ, ಯಾರು ಇವತ್ತು ಹೊಯ್ಕೋತಾರೋ ಅವರಿಗೆ ಅವರ ಬುದ್ಧಿ ಸ್ಥಿರವಾಗಿ ಇರುತ್ತದೆ ಎನ್ನುವಂತಹ ವಿಚಾರವನ್ನು ಕೂಡ ಪುರಾಣ ಈ ಸಂದರ್ಭದಲ್ಲಿ ಸ್ಪಷ್ಟವಾಗಿ ಕೊಡುತ್ತದೆ. ಅವತ್ತಿನಿಂದ ಈ ಹೋಲಿಕಾ ರಾಕ್ಷಸಿ ಭಗವಂತನ ಆರಾಧನೆಯನ್ನು ಹೊಂದಿ ಸದ್ಗತಿಯನ್ನು ಹೊಂದಿದ್ಲಿವತ್ತು ಅಂತ ಸ್ಪಷ್ಟವಾಗಿ ನಿರೂಪಣೆಯನ್ನು ಮಾಡಿಕೊಡ್ತಾರೆ. ಸಾಕ್ಷಾತ್ ಶಿವಲೋಕವನ್ನು ಕುರಿತು ಹೋಗಿದ್ದಾಳಂತೆ. ಆ ದುಷ್ಟವಾದ ದೇಹವನ್ನು ಬಿಟ್ಟು ಅನಂತರದಲ್ಲಿ ಸಾಕ್ಷಾತ್ ಶಿವಲೋಕವನ್ನು ಕುರಿತು ಅವಳು ಹೋಗಿದ್ದಾಳೆ ಎಂಬುದಾಗಿ ಹೇಳಿದ್ದಾರೆ. ಅಂದಿನಿಂದ ಈ ಹೋಳಿ ಹುಣ್ಣಿಮೆಯನ್ನು ಅತ್ಯಂತ ವೈಭವದಿಂದ ಆಚರಿಸಬೇಕು ಎನ್ನುವಂತಹ ಸಂಪ್ರದಾಯವನ್ನು ನಾವು ಕಾಣ್ತಾ ಇದ್ದೇವೆ. ಏವಂ ಲಬ್ಧ್ವಾ ವರಂ ತಸ್ಮಾತ್ ತತ್ಯಾಜ ರಾಕ್ಷಸೀಂ ತನುಂ ದೇವತಾ ರೂಪಮಾಸ್ಥಾಯ ಶಿವ ಸಾನ್ನಿಧ್ಯವಭ್ಯಗಾತ್. ಒಳ್ಳೆ ದೇವತಾ ಸ್ವರೂಪವನ್ನು ತಾಳಿದ್ದಾಳೆ, ಶಿವನ ಸನ್ನಿಧಿಯನ್ನು ಸೇರಿದ್ದಾಳೆ ಅಂತ ಫಾಲ್ಗುಣ ಮಾಸ ಮಹಾತ್ಮೆ ಭವಿಷ್ಯೋತ್ತರ ಪುರಾಣ ಸ್ಪಷ್ಟವಾಗಿ ತಿಳಿಸ್ತಾ ಇದೆ. ಹೀಗಿರುವಾಗ ಶೂರ್ಪಣಿಕೆಯೇ ಈ ಹೋಳಿಕೆಯಾಗಿ ಬಂದಿದ್ದಾಳೆ ಅಂತ ಅಸಂಬದ್ಧ ಹೇಳಿಕೆಗಳನ್ನು ಕೊಡುವ ಕೆಲವು ಲೇಖನಗಳನ್ನು ನೋಡಿ ಮನಸ್ಸಿಗೆ ಖೇದವಾಗ್ತದೆ. ಪುರಾಣಗಳನ್ನು ಓದಲಾರದೆ, ಆಧಾರಗಳಿರಲಾರದೆ ಯಾವತ್ತೂ ಯಾವ ಮಾತುಗಳನ್ನು ಕೂಡ ಆಡಬಾರದು ಅನ್ನೋದನ್ನು ಎಲ್ಲ ಈ ಸಂದರ್ಭದಲ್ಲಿ ಎಲ್ಲ ಭಕ್ತರಿಗೂ ಕೂಡ ಸವಿನಯ ಪ್ರಾರ್ಥನೆಯೊಂದಿಗೆ ನಾನು ಈ ವಿಷಯವನ್ನು ತಿಳಿಸ್ತಾ, ಹಾಗೆ ದೇವತಾ ರೂಪವನ್ನು ಅವಳು ಹೊಂದಿದ್ದಾಳೆ ಎನ್ನುವ ಕಾರಣಕ್ಕಾಗಿಯೇ ನಮ್ಮ ಭಾರತದಲ್ಲಿ ಆಚರಣೆಗೆ ಬಂದಿದೆ ಹೊರತು ಅಸುರರ ಆರಾಧನೆ ಏನಿದೆ ಅದು ಯಾವತ್ತೂ ಕೂಡ ಬಂದಿಲ್ಲ. ಇವಳು ಹುಟ್ಟಿದ್ದು ಅಸುರ ಕುಲದಲ್ಲಿ ಹುಟ್ಟಿರಬಹುದು, ಆದರೆ ಹುಟ್ಟಿನ ಹಿನ್ನೆಲೆ ದೇವತೆಗಳ ಕಾರ್ಯ ಸಾಧಿಸುವುದಕ್ಕಾಗಿದೆ. ಮಾಡಿರುವ ಕಾರ್ಯದಲ್ಲಿ ಸ್ವಲ್ಪ ತಪ್ಪಿರಬಹುದು, ಆದರೆ ದೇವತಾ ಉದ್ದೇಶಕವಾಗಿದೆ. ಆದ್ದರಿಂದಲೇ ಇವಳ ಆಚರಣೆ ಇದೆ ಅನ್ನೋದನ್ನು ನಾವು ಗಮನಿಸಬೇಕು ಎಂಬುದಾಗಿ ಹೇಳ್ತಾ, ಅನಂತರದಲ್ಲಿ ವಿಷ್ಣು ಆ ದೇಹ ಏನಿದೆ ಸತ್ತ ಅವಳ ದೇಹವನ್ನು ಅಲ್ಲಿಯೇ ಚೆಲ್ಲಿದ್ದಾನೆ. ಆಗ ಶಿವ ಬಂದಿದ್ದಾನೆ. ಅವಳ ಅಂತ್ಯಕ್ರಿಯೆಯನ್ನು ಅವಳನ್ನು ಅಗ್ನಿಯಲ್ಲಿ ಸ್ವತಃ ಶಿವ ಹಾಕಿದ್ದಂತೆ. ಭಗವಾನ್ ಶಿವ ಅವಳ ಚಿತೆಯಲ್ಲಿ ಅವಳ ದೇಹವನ್ನು ಹಾಕಿದ್ದಾನೆ. ಸುಟ್ಟು ಹೋಗಿದೆ. ಸುಟ್ಟಾಗ ಆ ಬೂದಿಯನ್ನೆಲ್ಲ ತಾನು ಹಚ್ಕೊಂಡಂತೆ ಶಿವ. ಯಾವತ್ತು ಶಿವ ಆ ಬೂದಿಯನ್ನೆಲ್ಲ ಮೈಗೆ ಹಚ್ಕೊಂಡೋ ಅವತ್ತಿನಿಂದ ಓಕುಳಿಯಾಟ ಅನ್ನೋದು ಪ್ರಾರಂಭವಾಗಿದೆ. ಲೋಕದಲ್ಲಿ ಈ ಹೋಲಿಕಾ ವ್ರತ ಅನ್ನೋದೇನಿದೆ ಇದು ಆಚರಣೆಗೆ ಬಂದಿದೆ. ಪೌರ್ಣಮಸ್ಯಾಂ ಫಲ್ಗುನಸ್ಯ ಪ್ರದೋಷೇ ಭಗವಾನ್ ಹರಃ ದದಾಹ ಹೋಲಿಕಾ ದೇಹಂ ಶುಭಾಭಿರ್ನರಪುಂಗವ ಎಂಬುದಾಗಿ ಹೇಳುತ್ತಾರೆ. ಅದರ ವಿಧಿವಿಧಾನಗಳನ್ನು ಕೂಡ ಪುರಾಣದಲ್ಲಿ ಸ್ಪಷ್ಟವಾಗಿ ತಿಳಿಸಿಕೊಡ್ತಾರೆ. ಹೇಗೆ ಒಬ್ಬ ಊರಿನ ನಾಯಕ, ನಿಜವಾದ ರಾಷ್ಟ್ರ ನಾಯಕ ಹೋಲಿಕೆಯ ಒಂದು ಪ್ರತಿಮೆಯನ್ನು ನಿರ್ಮಾಣ ಮಾಡಬೇಕು. ನಿರ್ಮಾಣ ಮಾಡಿ ಎಷ್ಟು ಮಾಡಬೇಕು ಅಂದರೆ, ಆ ಊರಿನ ಮಹಾದ್ವಾರ ಏನಿದೆ ಮಹಾದ್ವಾರದ ಗಾತ್ರದಷ್ಟು ಎತ್ತರ ಇರಬೇಕು. ಇನ್ನು ಮನೆಗಳಲ್ಲಿ ಈ ವ್ರತವನ್ನು ಮಾಡುವುದಾಗಿದ್ದರೆ ಮನೆಯ ದ್ವಾರ ಎಷ್ಟು ದೊಡ್ಡದಿದೆ ಅಷ್ಟು ದೊಡ್ಡದ ಪ್ರತಿಮೆಯನ್ನು ಮಾಡಬೇಕು. ಅದು ಕಟ್ಟಿಗೆದಾಗಿರ್ಬೋದು ಅಥವಾ ಇನ್ಯಾವುದಾದ್ರೂ ಆಗಿರಬಹುದು. ಅದನ್ನು ಮಾಡಿ ಪೂಜೆ ಮಾಡಬೇಕು. ಷೋಡಶೋಪಚಾರ ಪೂಜೆಯನ್ನು ಮಾಡಬೇಕು. ಪೂಜೆಯನ್ನು ಮಾಡಿ ಪ್ರಾರ್ಥನೆ ಮಾಡಬೇಕು. ನಮಸ್ತೆ ದೇವಿ ಕಲ್ಯಾಣಿ, ನಮಸ್ತೆ ಕರುಣಾನುದೆ, ನಮಸ್ತೆ ಹೋಲಿಕೆ ದೇವಿ ರುದ್ರಸ್ಯ ಪ್ರಿಯವಾದಿನಿ, ಹೋಲಿಕೆ ಹೋಲತನಯೇ ಪೂಜಾಂ ಸ್ವೀಕುರು ಮೇ ಶುಭೆ, ಸ್ವಸ್ಥಾನಂ ಗಚ್ಚ ಭವತಿ ರಕ್ಷಮಾಂ ಅಗ್ನಿಜಾತ್ ಭಯಾತ್. ಈ ರೀತಿಯಾಗಿ ಅವಳಿಗೆ ಪ್ರಾರ್ಥನೆಯನ್ನು ಸಲ್ಲಿಸಬೇಕು. ಅನಂತರದಲ್ಲಿ ಒಂದು ಚಿತೆಯನ್ನು ಏರ್ಪಡಿಸಬೇಕು. ಅದರಲ್ಲಿ ಆ ಪ್ರತಿಮೆ ಏನಿದೆ ಆ ಪ್ರತಿಮೆಯನ್ನು ಇಟ್ಟು ಸುಟ್ಟು ಹಾಕಬೇಕು. ಅದರಲ್ಲಿ ಒಂದು ಹೋಳಿಗೆಯನ್ನು ಕೂಡ ಹಾಕಬೇಕು. ಅವತ್ತಿನಿಂದ ಹೋಳಿಗೆಯನ್ನು ಮಾಡಬೇಕು ಅನ್ನುವಂತಹ ಸಂಪ್ರದಾಯ.
ಹೋಳಿ ಹುಣ್ಣಿಮೆ ದಿವಸ ಹೋಳಿಗೆಯನ್ನು ತಪ್ಪದೇ ಮಾಡಬೇಕು ಎನ್ನುವಂತಹ ಸಂಪ್ರದಾಯವನ್ನು ನಾವು ನೋಡುತ್ತೇವೆ. ಅವು ಯಾವತ್ತೂ ಸುಟ್ಟಿರ್ತೇವೆ. ಮಾರನೇ ದಿವಸ ಅವಳ ದಹನವನ್ನು ಏನು ಮಾಡಿರ್ತದೆ, ಆ ದಹನವನ್ನು ಮಾಡಿದ ದಿವಸ ಹೆಚ್ಚಾಗಿ ಆ ದಹನವನ್ನು ಮಾಡೋದು ಎಲ್ಲಿ ಮಾಡಬೇಕು ಅಂದರೆ ಚತುಷ್ಪಥಂ ಸಮಾನೀಯ, ಅಂದರೆ 4 ದ್ವಾರಗಳು ಎಲ್ಲೂ ಸೇರ್ತಾವೋ ಆ ಮಧ್ಯಭಾಗದಲ್ಲಿ ಈ ಊರುಗಳಲ್ಲಿ ಅವಳನ್ನು ಕೂಡಿಸೋದು, ಅದರ ಬದಲಿ ರತಿಕಾಮಣನನ್ನು ಕೂಡಿಸೋದು ಅಂತ ನೋಡ್ತೇವೆ ಇವತ್ತು. ಅದಕ್ಕೊಂದು ಸಂಪ್ರದಾಯ ಇದೆ. ಭಾರತದಲ್ಲಿ ಸಂಪ್ರದಾಯ ಇಲ್ಲದೆ, ಆಧಾರ ಇಲ್ಲದೆ ಯಾವ ಕರ್ಮಗಳು ಕೂಡ ಪ್ರಚಾರಕ್ಕೆ ಬಂದದ್ದಿಲ್ಲ. ಅದರ ಬಗ್ಗೆ ಮುಂದಿನ ಉಪನ್ಯಾಸ ಮಾಲಿಕೆಯಲ್ಲಿ ನಾನು ತಿಳಿಸಿಕ್ಕಿದ್ದೇನೆ. ಅನಂತರದಲ್ಲಿ ಅವತ್ತು ಎಲ್ಲ ಓಕುಳಿಯಾಡಿ ಬಣ್ಣವನ್ನು ಚೆಲ್ಲಿ ಪರಸ್ಪರಂ ತಥೋ ಭಸ್ಮ, ಆ ಮೊದಲು ಭಸ್ಮವನ್ನು ಲೇಪಿಸ್ಕೋಬೇಕು. ಅವಳನ್ನು ಸುಟ್ಟಿರ್ತಕ್ಕಂಥ ಭಸ್ಮ ಏನಿದೆ ಭಸ್ಮವನ್ನು ಲೇಪಿಸ್ಕೋಬೇಕು. ಬಂದಿರತಕ್ಕಂಥವ್ರು ಎಲ್ಲರಿಗೂ ಕೂಡ ಆ ಭಸ್ಮವನ್ನು ಸಿಂಪಡಿಸಬೇಕು. ಜಲಯಂತ್ರೈಹಿ, ಅದೇನು ಓಕಳಿ ಆಡಲಿಕ್ಕೆ ಅಂತ ಒಂದು ಯಂತ್ರವನ್ನು ಬಳಸ್ತೇವೆ, ಆ ಯಂತ್ರಗಳಿಂದ ಬಣ್ಣ ಗುಜ್ಜಬೇಕಂತೆ. ಯಾರ್ಯಾರು ದಾರಿ ಒಳಗೆ ಹೋಗ್ತಾರೆ ಬರ್ತಾರೆ ಅವರಿಗೆಲ್ಲರಿಗೂ ಕೂಡ ತಮಾಷೆ ಮಾಡಬೇಕು. ಅವರಿಗೆ ಹರ್ಟಾಗೋ ರೀತಿಯಾಗಿ ಅಲ್ಲ, ತಮಾಷೆ ಮಾಡಬೇಕು. ಎಲ್ಲರನ್ನೂ ಬಣ್ಣಕ್ಕೆ ಕರಿಬೇಕು, ಪ್ರೀತಿಯಿಂದ ಕರಿಬೇಕು. ಅವರ ಮೇಲೆ ಬಣ್ಣಗಳನ್ನು ಚೆಲ್ಲಬೇಕು, ಹಾಸ್ಯವನ್ನು ಮಾಡಬೇಕು. ಇವರು ನಗಬೇಕು, ಅವರು ನಗಬೇಕು. ಹೀಗೆಲ್ಲ ಮಾಡಿ ಅನಂತರದಲ್ಲಿ ಮಧ್ಯಾಹ್ನಕ್ಕೆ ಮನೆಗೆ ಬರಬೇಕು. ಮಧ್ಯಾಹ್ನ ಮನೆಗೆ ಬಂದು ಸ್ನಾನ ಮಾಡಿ ತಥೋ ಮಧ್ಯಾಹ್ನ ಸಮಯೇ ಜಲಕ್ರೀಡಾಂ ಸಮಾರಭೇತ್ ತಥೋ ಮಾಧ್ಯಾಹ್ನಿಕಂ ಕುರ್ಯಾತ್ ಗೋಪೀಗೀತಂ ಪಠೇತ್ತತಃ. ಅನಂತರದಲ್ಲಿ ಮಧ್ಯಾಹ್ನ ಬಂದು ಸ್ನಾನ ಮಾಡಿ ಭಾಗವತದಲ್ಲಿ ಬಂದಿರತಕ್ಕಂತಹ ಗೋಪೀಗೀತದ ಸ್ತೋತ್ರ ಏನಿದೆ ಆ ಗೋಪೀಗೀತವನ್ನು ಪಠಣ ಮಾಡಬೇಕು ಅಂತ ಹೇಳ್ತಾರೆ. ಅದಾಗದೆ ಹೋದರೆ ಸಂಕ್ಷಿಪ್ತದಲ್ಲಿರುವ 12 ಭಗವಂತನ ನಾಮಗಳನ್ನು ಹೇಳಬೇಕು. ಗೋವಿಂದೋ ಗೋಪಿನಾಥಶ್ಚ ಗೋಪಾಲೋ ಗೋಧನ ಪ್ರಿಯ ಗೋತ್ರಾರಿಪದಾದಾತ ಚ ಗೋವರ್ಧನ ಧರೋ ಹರಿ ಗೋಪೀಚಂದನ ಲಿಪ್ತಾಂಗೋ ಭಕ್ತ ಸಂಸಿದ್ಧಿದಾಯಕ ಗೀತಾ ಪಾಠರತಾನಂದ ದಾಯಕೋ ಗೋಧನ ಪ್ರಿಯ ದ್ವಾದಶೈತಾನಿ ನಾಮಾನಿ ಯಪ್ಪಟೆ ಶೃಣುಯಾದಪಿ ತಸ್ಯ ವಿತ್ತ ಧೀಹಿ ವಿಭವ ಧನ ದಾರಾದಿ ಸಂಪದಃ ಭವಂತೇವ ನ ಸಂದೇಹೋ ಯಪ್ಪಟೇತ್ ಸತತಂ ನರಃ ವಿದ್ಯಾಕಾಮೋ ಲಭೇತ್ ವಿದ್ಯಾಂ ಧನಾರ್ಥಿ ಧನಮಾಪ್ನುಯಾತ್ ಪುತ್ರಾರ್ಥಿ ಲಭತೆ ಪುತ್ರಂ ಯಶೋರ್ಥಿ ಲಭತೆ ಯಶಃ ಕನ್ಯಾರ್ಥಿ ಲಭತೆ ಕನ್ಯಾಂ ದಾರಾರ್ಥಿ ಚಾಪ್ನುಯಾತ್ ಸ್ತ್ರೀಯಂ. ನೋಡಿ ಎಷ್ಟು ಸುಂದರವಾಗಿರ್ತಕ್ಕಂಥ ಈ 12 ನಾಮಗಳೇನಿವೆ, ಭಗವಂತನ 12 ನಾಮಗಳನ್ನು ಪಠಣೆ ಮಾಡಬೇಕು. ಪ್ರತಿನಿತ್ಯ ಈ 12 ನಾಮಗಳನ್ನು ಪಠಣೆ ಮಾಡಿದರೆ ಸಾಕು. ಯಾರಿಗೆ ಏನೇನು ಅಪೇಕ್ಷೆಗಳಿವೆ, ಕನ್ಯಾ, ವಿದ್ಯಾ, ಧನ, ಯಾವುದು ಬೇಕೋ ಆ ಎಲ್ಲ ಅಪೇಕ್ಷೆಗಳು ಕೂಡ ಈಡೇರುತ್ತವೆ. 1000 ಬಾರಿ ಇದನ್ನು ಪಠಣೆ ಮಾಡಿದ್ರಂತೂ ಮುಗಿದು ಹೋಯಿತು. ಅವನು ಏನು ಕೇಳ್ತಾನೋ ಸಹಸ್ರಾವರ್ತನಾ ಮರ್ತ್ಯೋ ಲಭತೆ ವಾಂಛಿತಂ ಫಲಂ ಲಿಖಿತ್ವ ಪುಸ್ತಕಂ ಚಾಸ್ಯ. ಯಾರಾದರೂ ಈ 12 ನಾಮಗಳನ್ನು ಬರೆದು ಅದನ್ನು ಪೂಜೆ ಮಾಡಿದರೆ ಸಾಕು, ಅವರು ರಾಜರಿಂದಲೂ ಕೂಡ ಸನ್ಮಾನಿತರಾಗ್ತಾರೆ, ಸಾಕ್ಷಾತ್ ಭಗವಂತನ ಅನುಗ್ರಹವಾಗ್ತದೆ ಎಂಬುದಾಗಿ ತಿಳಿಸ್ತಾರೆ. ಇಂತಹ ಶ್ರೇಷ್ಠವಾದ ಅನಂತರದಲ್ಲಿ ಮತ್ತೆ ಮಾಧ್ಯಾಹ್ನಿಕವಾದ ಕ್ರಿಯೆಗಳನ್ನು ಮುಗಿಸಿ ಊಟವನ್ನು ಮಾಡಿ ಭೋಜನವನ್ನು ಮಾಡಿ ಎಲ್ಲರಿಗೂ ಕೂಡ ಭೋಜನವನ್ನು ಮಾಡಿಸಿ ತಾಂಬೂಲವನ್ನು ಸ್ವೀಕರಿಸಬೇಕು. ಹೀಗೆ ಹೋಲಿಕಾ ಎನ್ನುವಂತಹ ರಾಕ್ಷಸಿಗೆ, ರಾಕ್ಷಸ ಕುಲದಲ್ಲಿ ಹುಟ್ಟಿದವಳು ಅಂತ ಅರ್ಥ. ಅದಕ್ಕೆ ಅವಳಿಗೆ ಸದ್ಗತಿಯಾಗಿರ್ತಕ್ಕಂತಹ ಒಂದು ಪರ್ವ ಏನಿದೆ ಈ ಹೋಳಿ ಹುಣ್ಣಿಮೆ ಅಂತ, ಇದನ್ನು ಸರಿಯಾಗಿ ತಿಳಿದು ಆಚರಿಸೋಣ. ಸುಮ್ಮನೆ ನಮ್ಮವ್ರು ಮಾಡ್ಕೊತ ಬಂದಿದ್ದಾರೆ ಅಂತ ಮಾಡೋದಲ್ಲ, ಅಥವಾ ಸಿನಿಮಾ ಹಾಡುಗಳನ್ನು ಹಾಡ್ತಾ ಅಥವಾ ಇನ್ನೇನೋ ಅತಿಯಾಗಿರ್ತಕ್ಕಂಥ ಹಿಂಸಾಪ್ರದವಾಗಿರ್ತಕ್ಕಂತಹ ಕರ್ಮಗಳನ್ನಾಗಿ ಪರಿವರ್ತಿಸದೆ ಶುದ್ಧ ಸದಾಚಾರ ರೀತಿಯಲ್ಲಿ ಶಾಸ್ತ್ರಗಳು ಹೇಳಿದ ಕ್ರಮದಲ್ಲಿ ಈ ರಂಗಿನ ಬಣ್ಣಾಟವನ್ನು ಆಡ್ತಾ ನಮ್ಮ ಸಂಪ್ರದಾಯವನ್ನು ಉಳಿಸ್ತಾ ನಾವು ಸರಿಯಾದ ಮಾಹಿತಿಯನ್ನು ಪಡೆಯೋಣ ಎಂಬುದಾಗಿ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲರಿಗೂ ಹೋಳಿ ಹುಣ್ಣಿಮೆಯ ಶುಭಾಶಯಗಳನ್ನು ಮತ್ತೊಮ್ಮೆ ಕೋರಿ ಈ ನನ್ನ ಉಪನ್ಯಾಸ ಮಾಲಿಕೆಯನ್ನು ನಾನು ಭಗವಂತನ ಪಾದಾರವಿಂದಗಳಲ್ಲಿ ಸಮರ್ಪಣೆಯನ್ನು ಮಾಡುತ್ತೇನೆ. ಯಾರು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ. ತಪ್ಪಾಗಿ ಇರುವ ಮಾಹಿತಿಗಳೇ ಹೆಚ್ಚಾಗಿ ಶೇರ್ ಆಗ್ತವೆ. ಹಾಗೆ ಶೇರ್ ಮಾಡಲಾರದೆ ಸರಿಯಾದ ಮಾಹಿತಿಯನ್ನೊಳಗೊಂಡ ಪುರಾಣ ಶ್ಲೋಕಗಳ ಆಧಾರಗಳೊಂದಿಗೆ ಇರುವ ಇಂತಹ ಉಪನ್ಯಾಸ ಮಾಲಿಕೆಗಳನ್ನು ಶೇರ್ ಮಾಡಿ. ಆಗ ಜನಗಳಿಗೆ ಸರಿಯಾದ ಮಾಹಿತಿ ತಿಳಿಯುತ್ತದೆ ಎಂಬುದಾಗಿ ಈ ಸಂದರ್ಭದಲ್ಲಿ ತಿಳಿಸ್ತಾ ಮತ್ತೊಂದು ಉಪನ್ಯಾಸ ಮಾಲಿಕೆಯನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸಲಿಕ್ಕೆ ಆಗಮಿಸ್ತೇನೆ. ಅಪ್ಪಣೆ ಕೊಡಿ, ಹೋಗಿ ಬರ್ತೇನೆ. ವಂದನೆಗಳು.